ರಾಜ್ಯದಲ್ಲಿ ಸಿಬಿಐ ನೇರ ಪ್ರವೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕಿದೆ. ಸಿಬಿಐ ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆ ವಾಪಸ್ ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಸೇರಿದಂತೆ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಸಿಬಿಐ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪಶ್ಚಿಮ ಬಂಗಾಳದಂತೆ ಸಿಬಿಐ ಎಂಟ್ರಿಗೆ ಸರ್ಕಾರ ದಿಢೀರ್ ಕಡಿವಾಣವನ್ನ ಹಾಕಿದೆ. ಸಿಎಂ ವಿರುದ್ಧ ಕಾಂಗ್ರೆಸ್ನಲ್ಲೇ ರಾಜೀನಾಮೆ ಕೂಗು ಕೇಳಿಬರ್ತಾ ಇದೆ. ಸರ್ಕಾರಕ್ಕೆ ಮುಜುಗರ ತಪ್ಪಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಲಿ ಅಂತ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಆಗ್ರಹಿಸಿದ್ದಾರೆ. ಸಿಎಂ ರಾಜೀನಾಮೆ ನೀಡಿದರೆ ಪಕ್ಷಕ್ಕೆ ಮುಜುಗರ ತಪ್ಪಲಿದೆ ಅಂತ ಕೂಡ ಹೇಳಿದ್ದಾರೆ. ಕೋಳಿವಾಡರವರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಳ್ಳಿಗೆ ತಾಲೂಕಿಗೆ ಇದು ಬಬ್ಬಾಟ ಮಾಡ್ಕೊಂತ ಅಡ್ಡಾಡ್ತಾರೆ. ಇದರಿಂದ ಮುಜುಗರವನ್ನು ತಪ್ಪಿಸಲಿಕ್ಕೆ ನಾನೇನು ಹೇಳ್ತೇನೆ, 100ಕ್ಕೆ 100 MLAಗಳು ಅವರಿಂದ ಇದ್ದಾವೆ, 136 MLAಗಳಿದ್ದಾವೆ, ಹೈಕಮಾಂಡ್ ಇದೆ. ಈ ಮುಜುಗರ ಪಕ್ಷದ ದೃಷ್ಟಿಯಿಂದ ಮುಜುಗರ ತಪ್ಪಿಸೋ ಸಲುವಾಗಿ ರಾಜೀನಾಮೆ ಕೊಟ್ಟು ನಿಷ್ಕಳಂಕಿತರಾಗಿ ಬಂದ ಕೂಡಲೇ ನೀವೇ ಮುಖ್ಯಮಂತ್ರಿಗಳಾಗಬೇಕು, ಆಗ್ತೀರಿ. ನಾವು ಎಲ್ಲರೂ ಸಿಎಂ ವಿರುದ್ಧ ಬಿಜೆಪಿ ಇಂದು ಪ್ರತಿಭಟನೆಗೆ ಮುಂದಾಗಿದೆ. ಮೈಸೂರಿಗೆ ಸಿಎಂ ಆಗಮಿಸಲಿದ್ದು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಯಲಿದೆ. ಹೀಗಾಗಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಮೈಸೂರು ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನವನ್ನು ಪಡುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಉಳಿಸಿಕೊಳ್ಳುವುದಕ್ಕೆ ನೈತಿಕತೆಯಿಂದ ಮೆರೆಯಲು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡ್ತಾ ಇದೆ, ನಿಮ್ಮ ನೈತಿಕತೆ ಎತ್ತಿ ಹಿಡಿಯೋದಕ್ಕೆ ತನಿಖೆಗೆ ಸಹಕರಿಸಿ ರಾಜೀನಾಮೆ ನೀಡಿ. 3 ತಿಂಗಳ ತನಿಖೆ ಬಳಿಕ ತಪ್ಪಿತಸ್ಥರಲ್ಲ ಅಂತಂದ್ರೆ ಮತ್ತೆ ಬೇಕಾದರೆ ಸಿಎಂ ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷ ಕರ್ತವ್ಯ ತಾನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಇಷ್ಟು ಹೇಳಿ ಬಯಸ್ತೀನಿ, ಸಿದ್ದರಾಮಯ್ಯ ಅವರಿಗೆ ಕಂಪ್ಲೇಂಟ್ ಬಂದಾಗಿನ ಸ್ಥಿತಿಗೂ ಗವರ್ನರ್ ಅಪ್ರೂವ್ ಕೊಟ್ಟಿರುವ ಸ್ಥಿತಿಗೂ ಮುಂದೆ ಹೈಕೋರ್ಟ್ ಅಬ್ಸರ್ವೇಷನ್ನು ಮತ್ತು ಸೆಷನ್ಸ್ ಕೋರ್ಟ್ ಅಬ್ಸರ್ವೇಷನ್ ಆದಮೇಲೆ ಭಾಳಷ್ಟು ವ್ಯತ್ಯಾಸಗಳಾಗಿದೆ. ಕೋರ್ಟ್ಗಳಲ್ಲಿ ಹಲವಾರು ಹೊಸ ಅಂಶಗಳನ್ನು ಹೈಕೋರ್ಟು ಬೆಳಕು ಚೆಲ್ಲಿದೆ ಮತ್ತು ಇನ್ನೂ ಹೆಚ್ಚಿನ ಇದನ್ನು ಸೆಷನ್ ಕೋರ್ಟ್ಸಲ್ಲೂ ಕೂಡ ಬಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಇರುವಂಥ ವಸ್ತುಸ್ಥಿತಿ. ಇನ್ನೊಂದು, ಸಿದ್ದರಾಮಯ್ಯವ್ರಿಗೆ ಅವ್ರದ್ದೇ ಆದಂಥ 35 ವರ್ಷದ ಒಂದು ಸ್ಟ್ಯಾಂಡಿಂಗ್ ಇದೆ. ಅವರ ಒಂದು ಇಮೇಜ್ ಏನಿದೆ ಅದು ಉಳಿಸ್ಕೋಬೇಕಾದ್ರೆ ಅವರು ನೈತಿಕತೆಯಿಂದ ಮೆರಿಬೇಕಾದ್ರೆ ಇದು ಫ್ರೀ ಆ್ಯಂಡ್ ಫೇರ್ ಇಂಕ್ವೈರಿ ಆಗಬೇಕು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮಾಜಿ ಸಂಸದ ಭಗವಂತ ಖೂಬಾ ಜನಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮಂತ್ರಿಮಂಡಲ ಭ್ರಷ್ಟಾಚಾರದ ಬಗ್ಗೆ ರಾಜ್ಯಾದ್ಯಂತ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತು, ಆ ರೀತಿ ನಿರಂತರವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರದ ಜನಜಾಗೃತಿಯನ್ನು ಇಡೀ ಕರ್ನಾಟಕದಲ್ಲಿ ನಾವು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಹಾಕುತ್ತೀವಿ. ಯಾವ ರೀತಿ ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಕೋಡಿಮಠ ಶ್ರೀ ಮಾತನಾಡಿದ್ದಾರೆ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಮೋಸದಿಂದ ಕಟ್ ಮಾಡಿಸ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಅಂತ ಈ ಹಿಂದೆ ಭವಿಷ್ಯವನ್ನ ಹೇಳಿದ್ದೆ. ಮಹಾಭಾರತದಲ್ಲಿ ಕೃಷ್ಣನಿದ್ದ, ಭೀಮ ಗೆದ್ದ, ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂತ ಕೂಡ ಹೇಳಿದ್ದೆ. ಇಲ್ಲಿಯೂ ಹಾಗೆ ಆಗಿದೆ. ಸಿದ್ದರಾಮಯ್ಯ ಜೀವನದಲ್ಲಿ ಎಂದಿಗೂ ಹೆಂಡತಿ ಹೊರಗೆ ಬಂದಿಲ್ಲ, ಆದರೆ ಈಗ ಎಲ್ಲ ಕಡೆ ಅವರ ಹೆಸರು ಬಂತು ಅಂತ ಹೇಳಿದ್ದಾರೆ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ಮನೆಗೆ ಹೇಳಿದ್ದು ನಾನು, ಈ 4 ತಿಂಗಳ ಹಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ, ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು. ಅಲ್ಲೇನಾಯಿತು, ಆಯ್ತಲ್ಲ, ಈಗ ಬಿಲ್ ದಾರ ಕಟ್ಸಿ ಮಾಡಿಸಿರು. ಪಾಪ
ಸಿದ್ದರಾಮಯ್ಯನವರ ಜೀವನದಲ್ಲಿ ಎಂದೂ ಅವ್ರ ಹೆಂಡತಿ ಅವ್ರ ಜೊತೆ ಬಂದಿಲ್ಲ, ಹೊರಗೆ ಬಂದಿಲ್ಲ. ಒಂದು ಪಾವಿತ್ರತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹರಿದಾಡಿಬಿಟ್ರಿ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರ ಸಂಬಂಧ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯಿಸಿದ್ದಾರೆ. ನ್ಯಾಯಾಲಯ ಏನೇ ಆದೇಶ ಕೊಟ್ಟರೂ ಅದನ್ನು ನಾವು ಗೌರವಿಸ್ತೇವೆ. ಕಷ್ಟ ಆದರೂ ಆದೇಶ ಪಾಲನೆ ಮಾಡಲೇಬೇಕು. ಎಲ್ಲರಿಗಿಂತಲೂ ನ್ಯಾಯಾಲಯದ ಆದೇಶ ದೊಡ್ಡದು ಅಂದ್ರು. ತನಿಖೆ ಎದುರಿಸುವುದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಇದೆಲ್ಲ ನ್ಯಾಯಾಲಯದ ವಿಚಾರ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೊಡುವಂಥ ತೀರ್ಪುಗಳು ಏನೇ ಅದು ಕಷ್ಟನೋ ಸುಖನೋ ಮತ್ತೊಂದು ಎಲ್ಲವೂ ಕೂಡ ನಾವು ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ, ನಾವು ಸ್ವೀಕಾರ ಮಾಡಬೇಕಾಗ್ತದೆ. ನಾವು ನ್ಯಾಯಾಲಯದ ವಿರುದ್ಧ ನಾವು ಯಾರೇ ಆಗಲಿ ಏನೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ನ್ಯಾಯಾಲಯದ ಆದೇಶ ದೊಡ್ಡದು. ವಿರೋಧ ಪಕ್ಷದವ್ರ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾರೆ, ಆಡಳಿತ ಪಕ್ಷದವ್ರ ಕೆಲಸ ಮಾಡಿ. ನೋಡಿ, ರಾಜೀನಾಮೆ ಕೇಳಿದ ಕೂಡಲೇ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ. ತನಿಖೆ ಅದರ ಪಾಡಿಗೆ ಅದು ನಡೆಯುತ್ತೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಸಾಕಷ್ಟು ನಾಯಕರ ಮೇಲೆ ಆರೋಪ ಇದೆ, ತನಿಖೆ ನಡೀತಾ ಇದೆ, ಅವರು ಯಾರೂ ರಾಜೀನಾಮೆಯೆಲ್ಲ ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವ್ರಂಗೆ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಂತೇನೂ ಇಲ್ಲ. ತನಿಖೆ ಪಾಡಿಗೆ ನಡೆಯುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಸಾಕಷ್ಟು ನಾಯಕರ ಮೇಲೆ BJP ಮತ್ತು JDS ನಾಯಕರ ಮೇಲೆ ಹಲವಾರು ಆರೋಪಗಳಿದ್ದಾವೆ. ಅವ್ರ ಮೇಲೂ ಕೂಡ ತನಿಖೆಗಳು ನಡೀತಾ ಇದ್ದಾವೆ. ಆದರೆ ಯಾರೂ ಕೂಡ ರಾಜೀನಾಮೆ ಕೊಡಲಿಲ್ಲ. ಈಗ ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ ಇವಾಗ ಅವರು ಬೇಲ್ ಮೇಲೆ ಇಚ್ಛೆ ಇದ್ದಾರೆ ಅನ್ನೋದನ್ನು ನಾನು ನೆನ್ನೆ ತಾನೇ ಮಾಧ್ಯಮದ ಮುಖಾಂತರನೇ ತಿಳ್ಕೊಂಡೆ. ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಮಾನದಂಡ ಎಲ್ಲೂ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ರೀತಿ ಅದನ್ನು ತಪ್ಪು ಮಾಡಿಲ್ಲ, ನಾನು ಈ ಒಂದು ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಅವರು ಮಾತನಾಡಿದ್ದಾರೆ. ನಮಗೆಲ್ಲರಿಗೂ ನಂಬಿಕೆ ಇದೆ, ಅವರು ಯಾವುದೇ ರೀತಿಯಾದಂಥ ಅವರ ಹಸ್ತಕ್ಷೇಪನೂ ಇಲ್ಲ. ಅವರಿಗೆ ಯಾವುದೋ ಒಂದು ಸಣ್ಣ ಒಂದು ವಿಚಾರವನ್ನು ಇಟ್ಕೊಂಡು ಬೇಕಂತ ಷಡ್ಯಂತ್ರವನ್ನು ಮಾಡಿ BJP ಮತ್ತು JDS ಪಕ್ಷದ ನಾಯಕರುಗಳು ಅವರ ಒಂದು ಆತ್ಮಸ್ಥೈರ್ಯವನ್ನು ಕಮ್ಮಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಂಗೆ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಂತೇನೂ ಇಲ್ಲ. ತನಿಖೆ ಪಾಡಿಗೆ ನಡೆಯುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಭಾಳ ಜೈಲಿನಲ್ಲಿರುವ ಪೊರ್ಕಿಗೆ ಐಟಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ. ಸತತ 7 ಗಂಟೆಗಳ ಕಾಲ ದರ್ಶನ್ಗೆ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. 2 ದಿನ ವಿಚಾರಣೆ ನಡೆಸೋದಕ್ಕೆ ಐಟಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅನುಮತಿಯನ್ನ ಪಡೆದುಕೊಂಡಿದ್ರು. ಆದರೆ ಒಂದೇ ದಿನದಲ್ಲಿ ವಿಚಾರಣೆಯನ್ನ ಮುಗಿಸಿ ಜೈಲಿನಿಂದ ವಾಪಸ್ಸಾಗಿದ್ದಾರೆ. ದರ್ಶನ್ ಭೇಟಿಗೆ ಡೆವಿಲ್ ನಿರ್ಮಾಪಕ JV ಪ್ರಕಾಶ್ ಹಾಗೂ ನಿರ್ದೇಶಕ ಸುನಿಲ್ ಕುಮಾರ್ ಜೈಲಿಗೆ ಆಗಮಿಸಿದ್ರು. 15 ನಿಮಿಷಗಳ ಕಾಲ ಆರೋಪಿ ದರ್ಶನ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಬಳಿಕ ಡೆವಿಲ್ ಸಿನಿಮಾದ ಚಿತ್ರೀಕರಣದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಕೆಲವೇ ದಿನಗಳಲ್ಲಿ ಸಿನಿಮಾ ಶೂಟ್ ಅನ್ನ ಮುಗಿಸಿ ಬಿಡೋಣ ಅಂತ ದರ್ಶನ್ ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ.